ಇಂದು ಚಂದ್ರಶೇಖರ್ ಆಜಾದ್ ಹುತಾತ್ಮರಾದ ದಿನ. ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಆಜಾದ್ 1980ರ ಇದೇ ದಿನ ಬ್ರಿಟಿಷರ ಎದುರು ಶರಣಾಗಬೇಕಾದ ಸಂದರ್ಭ ಎದುರಾದಾಗ ತಾವೇ ಹುತಾತ್ಮರಾಗುವ ಮೂಲಕ ಬಲಿದಾನಗೈದಿದ್ದರು. ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ನಾಯಕರು ಚಂದ್ರಶೇಖರ್ ಆಜಾದ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಿ ಅವರು ತಮ್ಮ ಸಂದೇಶದಲ್ಲಿ ಚಂದ್ರಶೇಖರ್ ಆಜಾದ್ ಅವರ ಜೀವನ ಅನ್ಯಾಯದ ವಿರುದ್ಧದ ತಮ್ಮ ದೃಢ ಚಿತ್ತದ ಪಾಠವನ್ನು ಕಲಿಸುತ್ತದೆ. ರಾಷ್ಟ್ರವನ್ನು ಗುಲಾಮಗಿರಿಯ ಸಂಕೋಲೆಯಿಂದ ಮುಕ್ತಗೊಳಿಸಲು ಆಜಾದ್ ಎಲ್ಲಾ ತ್ಯಾಗವನ್ನು ಮಾಡಿದ್ದರು. ಅವರ ತ್ಯಾಗ ಸದಾ ಸ್ಮರಣೀಯ. ಹೋರಾಟಗಾರನ ತ್ಯಾಗದ ಕಥೆಯು ದೇಶದ ಪ್ರತಿಯೊಂದು ಪೀಳಿಗೆಗೂ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಂದ್ರಶೇಖರ್ ಆಜಾದ್ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಕೊನೆಯುಸಿರು ಇರುವವರೆಗೂ ವೀರಾವೇಶದಿಂದ ಹೋರಾಡಿದ್ದರು. ಕಾಕೋರಿ ರೈಲು ಆಂದೋಲನ, ಪಬ್ಲಿಕ್ ಅಸೋಸಿಯೇಷನ್ ರಚನೆ ಅಥವಾ ಕ್ರಾಂತಿಕಾರಿಗಳಾಗಿ ಪ್ರಬಲ ಸಂಘಟನೆ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಅವರ ತ್ಯಾಗದ ಕಥೆಯನ್ನು ದೇಶ ಸದಾ ಸ್ಮರಿಸುತ್ತದೆ ಎಂದು